ಹಿಂದಿ ದಿವಸ್ ಆಚರಣೆಯನ್ನು ವಿರೋಧಿಸಿ ಜೊತೆಗೆ ಹಿಂದಿ ಹೇರಿಕೆಯನ್ನು ವಿರೋಧಿಸಿ ಕರವೇ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಕರವೇ ನಾರಾಯಣಗೌಡರ ನೇತೃತ್ವದಲ್ಲಿ ಪ್ರತಿಭಟನೆ ಆರಂಭಗೊಂಡಿದೆ. ಸ್ವತಃ ನಾರಾಯಣಗೌಡರು ಕುಳಿತು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಬನ್ನಿ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಇವತ್ತು ಎಲ್ಲಿ ಯಾವ ಭಾಗದಲ್ಲಿ ಹಿಂದಿ ಹೇರಿಕೆ ಆಗ್ತಾ ಇದೆ ಮತ್ತು ಯಾವ ಕಡೆಗಳಲ್ಲಿ ಹಿಂದಿ ದಿವಸ್ ಆಚರಣೆ ಯಾವ ಪರಿಣಾಮವನ್ನು ಬೀರುತ್ತೆ ಅಂತ ಅನಿಸುತ್ತೆ? ಹಿಂದಿಯೇತರ ರಾಜ್ಯಗಳಲ್ಲಿ ಇವತ್ತು ಹಿಂದಿಯ ದಬ್ಬಾಳಿಕೆ ಹೇರಿಕೆಯಿಂದ ಅಲ್ಲಿಯ ಪ್ರಾದೇಶಿಕ ಭಾಷೆಗಳ ಮೇಲೆ ಬಲವಂತವಾಗಿ ಹಿಂದಿ ಹೇರಿಕೆಯನ್ನು ಭಾರತ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಉದಾಹರಣೆ, ಇವತ್ತು ಹಿಂದಿ ದಿವಸ್ ಅಂತ ಹೇಳಿ ಸೆಪ್ಟೆಂಬರ್ 14 ಹಿಂದಿ ಸಪ್ತಾಹ ಅಂತ ಹೇಳಿ ಕೇಂದ್ರ ಸರ್ಕಾರದ ಎಲ್ಲ ಉದ್ಯಮಗಳಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಭಾರತ ಜನರ ತೆರಿಗೆ ಹಣದಿಂದ ಹಿಂದಿಯನ್ನು ವೈಭವೀಕರಿಸಲಿಕ್ಕೆ, ಹಿಂದಿಯನ್ನು ಮೆರೆಸಲಿಕ್ಕೆ, ಹಿಂದಿಯನ್ನು ಇನ್ನೊಂದಷ್ಟು ಶ್ರೀಮಂತಗೊಳಿಸಲಿಕ್ಕೆ, ನಮ್ಮ ಪ್ರಾದೇಶಿಕ ಭಾಷೆಗಳ ಮೇಲೆ ಏರಿಕೆ ಮಾಡಲಿಕ್ಕೋಸ್ಕರ ಇವತ್ತು ಈ ದಿನವನ್ನು ಹಿಂದಿ ದಿವಸ್, ಹಿಂದಿ ಸಪ್ತಾಹ ಅಂತೇಳಿ ಭಾರತ ಸರ್ಕಾರ ಕೋಟ್ಯಾಂತರ ರೂಪಾಯಿ ನಮ್ಮ ತೆರಿಗೆ ಹಣದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ನಾವು 25 ವರ್ಷಗಳಿಂದಲೂ ಹೇಳ್ಕೊಂಡು ಬರ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಭಾರತ ಅನ್ನೋದು ಭಾಷೆಯ ರಾಜ್ಯಗಳ ಭಾರತವೇ ಹೊರತು, ಭಾಷೆಯ ರಾಜ್ಯಗಳ ಒಕ್ಕೂಟವೇ ಭಾರತವೇ ಹೊರತು ಹಿಂದಿ ರಾಷ್ಟ್ರ ಭಾರತ ಅಲ್ಲ, ಹಿಂದಿ ಭಾಷೆಯ ಭಾರತ ಅಲ್ಲ, ಹಿಂದಿ ಭಾಷೆಯ ರಾಷ್ಟ್ರ ಭಾರತ ಅಲ್ಲ. ಅಖಂಡವಾದ ಭಾರತ ಅಂತ ನಾವು ಕರೆಸ್ಕೊಳ್ತಿರುವುದು ಅಖಂಡವಾದ ಭಾಷೆ, ಸಂಸ್ಕೃತಿ, ಆಚಾರ ವಿಚಾರಗಳ ಒಳಗೊಂಡ ಅಖಂಡ ಭಾರತವೇ ಹೊರತು ಹಿಂದಿ ಭಾರತ ಅಲ್ಲ ಅನ್ನುವ ಮನವರಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಮಾಡಿಕೊಟ್ಟಿದ್ದೀವಿ. ಅನೇಕ ಸಂದರ್ಭದಲ್ಲಿ ಈ ಹಿಂದಿ ಏರಿಕೆಯನ್ನು ವಿರೋಧಿಸಿ ರಾಷ್ಟ್ರದ ಅನೇಕ ಹಿಂದಿಯೇತರ ರಾಜ್ಯಗಳ ಪ್ರತಿನಿಧಿಗಳು, ಜನರು ವಿರೋಧ ವ್ಯಕ್ತಪಡಿಸಿರೂ ಸಹ ವಾಮ ಮಾರ್ಗದಲ್ಲಿ ಹಿಂದಿಯನ್ನು ನಮ್ಮ ಮೇಲೆ ಏರಿಕೆ ಮಾಡುವಂಥ ಕುತಂತ್ರವನ್ನು ಕೇಂದ್ರ ಸರ್ಕಾರ ಮಾಡೋದಾದರೆ ಈ ಒಕ್ಕೂಟದ ಭಾರತಕ್ಕೆ ಭಾರಿ ದೊಡ್ಡ ಧಕ್ಕೆ ಬರುತ್ತೆ ಎನ್ನುವ ಎಚ್ಚರಿಕೆ ಅವರಿಗೆ ಗೊತ್ತಾಗಬೇಕಾಗಿದೆ. ಅಖಂಡ ಭಾರತ ಅಖಂಡವಾಗಿ ಉಳಿಬೇಕು ಅನ್ನೋದಾದರೆ ನೀವು ಹಿಂದಿಯನ್ನು ಮುಂದಿಟ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು, ಏರಿಕೆ ಮಾಡೋದು ಮಾಡಿದ್ರೆ ಅಖಂಡ ಭಾರತ ಉಳಿಯಲ್ಲ ಅನ್ನೋದು ಎಚ್ಚರಿಕೆಯನ್ನು ಭಾರತ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಹಿಂದಿ ಯಾಕೆ ಮೆರೆಸ್ತೀರಾ, ಹಿಂದಿ ಯಾಕೆ ವೈಭವೀಕರಿಸ್ತೀರಾ? 22 ಭಾಷೆಗಳು ಏನು ಸಂಪರ್ಕ ಭಾಷೆ, ಭಾರತದ ಸಂಪರ್ಕ ಭಾಷೆಗಳು, ಅಧಿಕೃತವಾದ ಭಾಷೆಗಳು ಅಂತ ಹೇಳುವಂಥ ಎಲ್ಲ ಭಾಷೆಗಳನ್ನು ಸರಿಸಮನಾಗಿ ನೋಡಬೇಕು ಹೊರತು ಕೇಂದ್ರ ಸರ್ಕಾರ ಕೇವಲ ಹಿಂದಿಯನ್ನು ವೈಭವೀಕರಿಸೋದು ಕೇಂದ್ರ ಸರ್ಕಾರ ಸರಿಯಾದ ನೀತಿಯಲ್ಲ. ಹಾಗಾಗಿ ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ಆಚಾರ ವಿಚಾರ, ನನ್ನ ಧಾರ್ಮಿಕ ಚಿಂತನೆಗಳಿಗೆ ಧಕ್ಕೆ ಆಗುತ್ತೆ ಅಂದರೆ ನಾನು ಇದನ್ನು ಸಹಿಸಲ್ಲ. ಯಾಕೆಂದರೆ ಭಾಷೆ ಅನ್ನೋದು ಒಂದು ರಾಜ್ಯದ ಜನರ ಭಾವನಾತ್ಮಕವಾದ ಸಂಬಂಧವಾಗಿರುವಂಥ ಭಾಷೆಯ ವಿಚಾರದಲ್ಲಿ ನನ್ನ ಭಾಷೆ ಮೇಲೆ, ನನ್ನ ರಾಜ್ಯದಲ್ಲಿ ಯಾವುದು ಮತ್ತೊಂದು ಭಾಷೆ ದಬ್ಬಾಳಿಕೆ ಮಾಡುತ್ತೆ, ಏರಿಕೆ ಆಗುತ್ತೆ ಅಂದರೆ ಅದನ್ನು ಕನ್ನಡಿಗರು ನಾವು ಸಹಿಸಲ್ಲ ಅನ್ನುವ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಉದಾಹರಣೆ, ಭಾಷಾ ಹೋರಾಟದಿಂದ ಯಾವ ಪಾಕಿಸ್ತಾನ ಅವತ್ತು ಅಖಂಡವಾದ ಪಾಕಿಸ್ತಾನ, ಪೂರ್ವ ಪಶ್ಚಿಮ ಅಂತ ಹೇಳಿ ಕರ್ಕೊಳ್ಳುವಂಥ ಪಾಕಿಸ್ತಾನ ಅವತ್ತು ಪೂರ್ವದಲ್ಲಿ ಬಂಗಾಳಿ ಮಾತಾಡುವಂಥ ಒಂದೇ ಧಾರ್ಮಿಕದ ಜನರು ಇದ್ದರೂ ಸಹ ನಮ್ಮ ತಾಯಿನ ಭಾಷೆ ಅದು ಬಂಗಾಳಿ, ನಮ್ಮ ಮೇಲೆ ಉರ್ದು ಏರಬೇಡಿ ಅಂತ ಹೇಳಿ ಅವತ್ತು ಸಿಟ್ಟಿಗೆದ್ದು ಅವತ್ತು ಬೀದಿಗಿಳಿದಂಥ ಅವತ್ತು ಬಂಗಾಳಿ ಭಾಷಿಕರ ಅವರ ಮೇಲೆ 21 ಜನ ಗುಂಡಿಕ್ಕಿ ಕೊಂದಾಗ ಆಗ ಬಂಗಾಳಿಗಳು ಪಾಕಿಸ್ತಾನದಿಂದ ಹೊರಬಂದು ಬಾಂಗ್ಲಾದೇಶ ಆಯ್ತಲ್ಲ. ಇದು ಮನವರಿಕೆ ನಿಮಗೆ ಇರಲಿ. ಭಾಷೆ ಅನ್ನೋದು ಒಂದು ಸಮುದಾಯ, ಒಂದು ಜನರ ಭಾವನಾತ್ಮಕವಾದ ವಿಚಾರ. ಅದರ ಜೊತೆಯಲ್ಲಿ ಹುಡುಗಾಟ ಆಡಬೇಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಸರ್, ಒಂದನೇದಾಗಿ ಈಗ ಭಾರತ ಅನ್ನೋದು ಒಕ್ಕೂಟ ವ್ಯವಸ್ಥೆ ಅಂತ ಹೇಳಿದ್ರಿ. ಇಲ್ಲಿ ಪ್ರದೇಶಗಳಿಂದ ಪ್ರದೇಶಗಳಿಗೆ ಬೇರೆ ಬೇರೆ ಭಾಷೆಗಳಿದ್ದಾವೆ. ನಾವು ಇತಿಹಾಸವನ್ನು ನೋಡದೆ ಹೋದರೂ ಕೂಡ ವಂಗಭಂಗ ಚಳವಳಿ ಆದಂಥ ಸಂದರ್ಭದಲ್ಲಿ ಈ ಭಾಷೆಯ ಕಾರಣಕ್ಕೋಸ್ಕರ ದೊಡ್ಡ ಹೋರಾಟ ಸಂಘಟನೆ ಆಗಿರುವಂಥದ್ದು. ಆದರೆ ಒಂದು ಒಕ್ಕೂಟ ಅಂತ ಹೇಳಿ ನೋಡಿದಾಗ ಒಂದು ಆಡಳಿತಾತ್ಮಕವಾಗಿ ನಾವು ಬಳಸಬೇಕಾದಂತೆ ಯಾವುದೋ ಒಂದು ಭಾಷೆಯನ್ನು ಬಳಸಬೇಕಾಗುತ್ತೆ. ನಿಮ್ಮ ಪ್ರಕಾರ ನಾನು ನಿಮ್ಮ ಹತ್ರನೇ ಕೇಳ್ತೀನಿ, ಯಾವ ಭಾಷೆಯನ್ನು ಬಳಸಿದರೆ ಸೂಕ್ತ? ಅಲ್ಲ, ಅದಕ್ಕೆ 1964ರಲ್ಲಿ ಸಂಸದಲ್ಲಿ ಒಂದು ತೀರ್ಮಾನ ಆಗುತ್ತೆ.
ಹಿಂದಿಯನ್ನು ಸಂಪರ್ಕ ಭಾಷೆ, ದೇಶದ ಸಂಪರ್ಕ ಭಾಷೆಯಾಗಿ ಮಾಡಬೇಕು ಅಂದಾಗ ಹಿಂದಿ ರಹಿತ ಇತರ ರಾಜ್ಯಗಳ ಪ್ರತಿನಿಧಿಗಳು ಏನು ಮಾಡ್ತಾರೆ ಅಂದರೆ ಹಿಂದಿಯನ್ನು ಒಪ್ಕೊಳ್ಳಲ್ಲ. ಹಿಂದಿಯನ್ನು ಒಪ್ಕೊಳ್ಳದೇ ಇದ್ದಾಗ ಸಂಸತ್ತು ಅವತ್ತು ತೀರ್ಮಾನ ಮಾಡುತ್ತೆ ಎಲ್ಲ ರಾಜ್ಯಗಳು ಯಾವತ್ತು ಶಾಸನ ಸಭೆಯಲ್ಲಿ ಅಧಿಕೃತವಾಗಿ ಒಂದು ಭಾಷೆ ಸಂಪರ್ಕ ಭಾಷೆ ಅಂತ ಘೋಷಣೆ ಮಾಡ್ತಾರೋ ಅವತ್ತು ಒಂದು ಭಾಷೆ ಈ ದೇಶದ ಸಂಪರ್ಕ ಭಾಷೆಯಾಗಿ ಇರಲಿ ಅನ್ನುವ ತೀರ್ಮಾನವನ್ನು ಮಾಡ್ತಾರೆ. ಹಾಗಾಗಿ ಇನ್ನು ಯಾವ ರಾಜ್ಯಗಳು ಶಾಸನ ಸಭೆಯಲ್ಲಿ ಹಿಂದಿ ಸಂಪರ್ಕ ಭಾಷೆ ಆಡಳಿತಾತ್ಮಕವಾದ ಭಾಷೆ ಅಂತ ಹೇಳಿಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ಹಿಂದಿ ರಾಷ್ಟ್ರಭಾಷೆ ಅಂತ ಸುಳ್ಳು ಹೇಳೋದು. ಹಿಂದಿ ರಾಷ್ಟ್ರಭಾಷೆ ಅಂತ ಹೇಳಿ ಎಲ್ಲೂ ಅಧಿಕೃತವಾದ ದಾಖಲೆ ಇಲ್ಲ. ಗುಜರಾತ್ ಹೈಕೋರ್ಟು ಒಂದು ತೀರ್ಪು ಕೊಡುತ್ತೆ. ಗುಜರಾತಿನ ಯಾವುದೋ ಒಬ್ಬ ವ್ಯಕ್ತಿ ಸಾರ್ವಜನಿಕ ರಿಟ್ ಹಾಕಿದಾಗ ಎಲ್ಲ ಗುಜರಾತಿನ ಪ್ರಾಡಕ್ಟ್ಗಳ ಮೇಲೆ ಹಿಂದಿ ರಾಷ್ಟ್ರಭಾಷೆ ಅಂತೇಳಿ ಘೋಷಣೆ ಮಾಡಬೇಕು, ಮುದ್ರಿಸಬೇಕು ಅಂದಾಗ ಹೈಕೋರ್ಟ್ ಹೇಳುತ್ತೆ ಈ ದೇಶಕ್ಕೆ ಯಾವುದೇ ರಾಷ್ಟ್ರಭಾಷೆ ಇಲ್ಲ, ಈ ರಾಷ್ಟ್ರದಲ್ಲಿ ಯಾವುದೇ ರಾಷ್ಟ್ರಭಾಷೆ ಇಲ್ಲ, ಹಾಗೆ ಹಿಂದಿ ರಾಷ್ಟ್ರಭಾಷೆ ಇಲ್ಲ ಅಂತೇಳಿ ಅವತ್ತು ಹೈಕೋರ್ಟು ತೀರ್ಪು ಕೊಡುತ್ತೆ. ಆ ತೀರ್ಪು ಬಂದ ನಂತರವೂ ನೀವು ಹಿಂದಿಯನ್ನು ಬಲವಂತವಾಗಿ ಹೇರಿಕೆ ಮಾಡಿದ್ರೆ ಯಾವ ರಾಜ್ಯಗಳ ಶಾಸನ ಸಭೆಯಲ್ಲೂ ತೀರ್ಮಾನ ಆಗದ ಹಿಂದಿಯ ಸಂಪರ್ಕ ಭಾಷೆ ಅಂತ ತೀರ್ಮಾನ ಆಗದ ಹಿಂದಿಯನ್ನು ಬಲವಂತವಾಗಿ ನಮ್ಮ ಮೇಲೆ ಏರಿಕೆ ಮಾಡಬೇಡಿ. ಮೂರನೇದು ಇವತ್ತು ನೋಡಿ ರಾಷ್ಟ್ರದೊಳಗಡೆ ಎಲ್ಲ ಭಾಷಿಕರಿಗೂ ಆ ರಾಜ್ಯ ಭಾಷೆಯಲ್ಲಿ ಕೇಂದ್ರ ಸರ್ಕಾರದ ಪರೀಕ್ಷೆಗಳಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆದರೆ ಕೇಂದ್ರದ ಹಿಂದಿ ರಾಜ್ಯಗಳ ಅಲ್ಲಿಯ ಹುಡುಗರಿಗೆ ಅಲ್ಲಿಯ ಪ್ರಜೆಗಳಿಗೆ ಅನುಕೂಲ ಆಗಲಿ ಅಂತೇಳಿ ಕೇಂದ್ರ ಸರ್ಕಾರದ ಎಲ್ಲ ಉದ್ಯಮಗಳಲ್ಲಿ ಹಿಂದಿಯಲ್ಲಿ ಪರೀಕ್ಷೆ ಮಾಡ್ತೀರಿ. ಈಗ ನಮ್ಮ ಕರ್ನಾಟಕದ ಬ್ಯಾಂಕಿಂಗ್ ವ್ಯವಸ್ಥೆ ಎಲ್ಲಿ ನಡೀತಾ ಇದೆ, ಪರೀಕ್ಷೆ ನಡೀತಾ ಇದೆ, ಹಿಂದಿಯಲ್ಲಿ ಪರೀಕ್ಷೆ ಕೊಡ್ತೀರಾ? ಯಾಕೆ ಇಲ್ಲಿವರೆಗೂ ಕನ್ನಡದಲ್ಲಿ ನಮ್ಮ ಬ್ಯಾಂಕಿಂಗ್ ಪರೀಕ್ಷೆ ಕರ್ನಾಟಕದಲ್ಲಿ ನಡೀತಿರ್ಲಿಲ್ವಾ? ಈಗ ಕನ್ನಡವನ್ನು ತೆಗೆದುಹಾಕಿ ಹಿಂದಿಯ ದಬ್ಬಾಳಿಕೆ ಮಾಡೋದಾದರೆ ಇದನ್ನು ನಾವು ಸಹಿಸಬೇಕಾ? ಹಾಗಾಗಿ ಇಡೀ ಭಾರತದ ಎಲ್ಲ ರಾಜ್ಯಗಳು ಆ ರಾಜ್ಯದ ಶಾಸನ ಸಭೆಯಲ್ಲಿ ಅಧಿಕೃತವಾಗಿ ಈ ದೇಶದ ಒಂದು ಸಂಪರ್ಕ ಭಾಷೆ ಈ ಭಾಷೆ ಅಂತ ಘೋಷಣೆ ಆಗೋವರೆಗೂ ಹಿಂದಿಯ ದಬ್ಬಾಳಿಕೆ ಬೇಡ. ಹಾಗಾಗಿ ಹಿಂದಿಯ ಏರಿಕೆಯನ್ನು ವಾಪಸ್ ಪಡ್ಕೋಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಿ. ಎಲ್ಲೋ ಒಂದು ಕಡೆ ನೋಡಿದಾಗ ನಮಗೆ ವಿದೇಶಿ ಭಾಷೆ ಅಂತ ಕರೆಸ್ಕೊಳ್ಳುವಂಥ ಆಂಗ್ಲ ಭಾಷೆಯನ್ನು ವಿರೋಧಿಸುವಷ್ಟು ಹಿಂದಿ ಭಾಷೆ ಅದಕ್ಕಿಂತ ಜಾಸ್ತಿ ವಿರೋಧಿಸ್ತಾರೆ ಅಂತ. ಇಲ್ಲ, ಇಲ್ಲಿ ಆಂಗ್ಲ ಭಾಷೆ ಹಿಂದಿ ಅನ್ನೋದಕ್ಕಿಂತ ಹಿಂದಿಗಿಂತಲೂ ಸಹ ಇತಿಹಾಸ ಇರುವಂಥ ಭಾಷೆಗಳು ಭಾರತದಲ್ಲಿ ಇದ್ದಾವೆ. ಉದಾಹರಣೆ ಕನ್ನಡ. ಹಿಂದಿಗೆ 650 ವರ್ಷದ ಇತಿಹಾಸ ಇದ್ದರೆ ಕನ್ನಡಕ್ಕೆ 2300 ವರ್ಷದ ಇತಿಹಾಸ ಇದೆ. ತಮಿಳಿಗೂ ಅಷ್ಟೇ ವರ್ಷದ ಇತಿಹಾಸ ಇದೆ. ತೆಲುಗುಗೂ ಅಷ್ಟೇ ವರ್ಷದ ಇತಿಹಾಸ ಇದೆ. ಅದ್ಯಾಕೆ ದಕ್ಷಿಣ ಭಾರತದ ಯಾವುದೇ ಭಾಷೆಯನ್ನು ಸಂಪರ್ಕ ಭಾಷೆ ಅಂತ ತಗೊಳ್ಳದೆ ನೀವು ಉತ್ತರದ ಹಿಂದಿಯನ್ನೇ ಯಾಕೆ ತಗೋತೀರಿ? ಇವತ್ತಿಗೂ ಹಿಂದಿಗಿಲ್ಲದ 8 ಜ್ಞಾನಪೀಠ ಕನ್ನಡಕ್ಕಿದೆ ಅನ್ನೋದಾದರೆ, ಕನ್ನಡಕ್ಕಂಥ ಮಹತ್ವ ಇದೆ ಅನ್ನೋದಾದರೆ, ಕನ್ನಡಕ್ಕೆ ಅಂತ ಇತಿಹಾಸ ಇದೆ ಅನ್ನೋದಾದರೆ ಕನ್ನಡವನ್ನು ಈ ರಾಷ್ಟ್ರದ ಸಂಪರ್ಕ ಭಾಷೆ ಅಂತ ಘೋಷಣೆ ಮಾಡಿ ನಿಮ್ಮ ಉತ್ತರದವ್ರು ಒಪ್ಕೋತಾರ ನೋಡ್ತೀವಿ. ನಿಮ್ಮ ಉತ್ತರದವ್ರು ಒಪ್ಕೊಳ್ಳಿಲ್ಲ ಅಂದರೆ ಉತ್ತರದ ಹಿಂದಿಯನ್ನು ದಕ್ಷಿಣದ ದ್ರಾವಿಡ ಭಾಷೆಗಳು ನಾವು ಯಾಕೆ ಒಪ್ಕೋಬೇಕು? ಅದಕ್ಕಾಗಿ ಆ ಒಂದು ಇಡೀ ರಾಷ್ಟ್ರದ ಎಲ್ಲ ಶಾಸನ ಸಭೆಗಳಲ್ಲಿ ತೀರ್ಮಾನ ಆಗುವವರೆಗೂ ಹಿಂದಿಯನ್ನು ದೇಶದ ಸಂಪರ್ಕ ಭಾಷೆ ಅಂತಲೋ ರಾಷ್ಟ್ರ ಭಾಷೆ ಅಂತಲೋ ಘೋಷಣೆ ಆಗೋದು ಇಲ್ಲ. ನಮ್ಮ ಭಾಷೆಗಳ ಮೇಲೆ ಬಲವಂತವಾಗಿ ನಮ್ಮ ಜನರ ಮೇಲೆ ಏರಿಕೆ ಮಾಡುವಂಥದ್ದು ನಾವು ಸಹಿಸಲ್ಲ. ಕೆಲವು ತಿಂಗಳ ಹಿಂದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಒಂದು ಉರ್ದು ಕಲಿಸಬೇಕು ಅಂತ ಹೇಳಿ ಹೊರಡ್ತಾರೆ. ಉರ್ದು ಶಾಲೆಗಳಲ್ಲಿ ಕನ್ನಡ ಕಲಿಸಬೇಕು ಅಂತ ಹೇಳಿ. ಆಗ ಅವರು ಒಂದಿಷ್ಟು ಜನ ವಿರೋಧ ಮಾಡಿದರು ಅನ್ನೋಂಥ ಕಾರಣಕ್ಕೋಸ್ಕರ ಅವರು ಪೋಸ್ಟ್ ಹಾಕೋತಾರೆ, ಕನ್ನಡ ಹೇರಿಕೆ ಆಗೋದಾದರೆ ಅದನ್ನು ಕಲಿಸೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತೇಳಿ. ಕರ್ನಾಟಕದಲ್ಲಿ ಈ ಥರದ ಕನ್ನಡ ಹೇರಿಕೆ ಆಗುತ್ತೆ ಅಂದರೆ ಹಿಂದಿ ಹೇರಿಕೆ ಆಗೋ ಥರನೇ ಕನ್ನಡವೂ ಹೇರಿಕೆ ಕರ್ನಾಟಕದಲ್ಲಿ ಆಗಿದೆ ಅನ್ನುವಂಥದ್ದು ನಾರಾಯಣಗೌಡರು ಧ್ವನಿ ಎತ್ತಲಿಲ್ಲ ಅನ್ನುವಂಥ. ನೋಡಿ, ನನಗೆ ಮಾಹಿತಿ ಇದ್ದಾಗ ನಾನು ಧ್ವನಿ ಎತ್ತೀನಿ. ಉರ್ದು ಈ ದೇಶದ ಈ ನಾಡಿನ ಅಧಿಕೃತವಾದ ಭಾಷೆ ಅಲ್ಲ. ಈ ರಾಜ್ಯದ ಅಧಿಕೃತವಾದಂಥ ಆಡಳಿತಾತ್ಮಕವಾದಂಥ ಭಾಷೆ ಅದು ಕನ್ನಡ ಅಂತ.
ಕನ್ನಡ ಉರ್ದು ಮೇಲೆ ಕನ್ನಡ ಏರಿಕೆ ಆಗುತ್ತೆ ಅಂದರೆ ಉರ್ದು ಭಾಷೆ ಅಗತ್ಯ ಕರ್ನಾಟಕ ಜನರಿಗೆ ಬೇಕಾಗಿಲ್ಲ. ನಿಮ್ಮ ಉರ್ದುವನ್ನು ಮನೇಲಿ ಮಾತಾಡಿ, ಬೇಡ ಅಂತ ಹೇಳಲ್ಲ. ನೀವು ಆಚೆಗೆ ಬಂದರೆ ನೀವು ಕನ್ನಡನೇ ಮಾತಾಡಬೇಕು. ಈ ರಾಜ್ಯದ ಭಾಷೆ, ಈ ರಾಜ್ಯದಲ್ಲಿರುವಂಥ ಎಲ್ಲ ಧಾರ್ಮಿಕ ಜನರು ಸಹ ಈ ಕನ್ನಡವನ್ನು ಒಪ್ಕೋಬೇಕು, ಸಾರ್ವಜನಿಕವಾಗಿ ಮಾತಾಡಬೇಕು. ಅದು ಬಿಟ್ಟು ನಾನು ಉರ್ದು ಮಾತಾಡ್ತೀನಿ, ನಾನು ಏನೋ ಬ್ಯಾರಿ ಮಾತಾಡ್ತೀನಿ, ಇನ್ಯಾವುದೋ ಮಾತಾಡ್ತೀನಿ ಅಂದರೆ ಕನ್ನಡಿಗರು ಒಪ್ಪೋದಿಲ್ಲ. ಕರ್ನಾಟಕದ ಆಡಳಿತ ಭಾಷೆ ಕನ್ನಡ, ಕರ್ನಾಟಕದ ನೆಲದ ಭಾಷೆ ಕನ್ನಡ, ಕರ್ನಾಟಕದ ಅನ್ನದ ಭಾಷೆ ಕನ್ನಡ. ಅದು ಬಿಟ್ಟರೆ ಉರ್ದು, ಬ್ಯಾರಿ ಮತ್ತೊಂದು ನಮ್ಮ ಸೋದರ ಭಾಷೆಗಳಷ್ಟೇ ಕರ್ನಾಟಕದಲ್ಲಿ, ಅದು ಅಧಿಕೃತವಾದ ಭಾಷೆಗಳಲ್ಲ. ಧನ್ಯವಾದಗಳು ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಸದ್ಯಕ್ಕೆ ಇವಿಷ್ಟು ಕರವೇ ನಾರಾಯಣಗೌಡರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ಸ್ವಸ್ತಿಕ ನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.